ನನ್ನ ರಾಜಕೀಯ ಜೀವನಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಜಯನಗರದಲ್ಲಿ ಓದಬೇಕಾದರೆ 3 ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದ ವಾರ್ಡ್ಗಳು ಸುಧಾಮನಗರ, ವಿಲ್ಸನ್ ಗಾರ್ಡನ್ ಎಲ್ಲ ನಮ್ಮ ಅಶೋಕ್ ಅವರಿಗೆ ಗೊತ್ತು, ಅಶ್ವತ್ಥನಾರಾಯಣ ಅವರಿಗೆಲ್ಲ ಗೊತ್ತಿದೆ. ಅಲ್ಲಿ 3 ಲಾರಿ ಇಟ್ಕೊಂಡು ಕಸ ತೆಗಿತಕ್ಕಂಥ ಕೆಲಸ ಮಾಡಿದ್ದು ಸತ್ಯ. ನಾನು ನೇರವಾಗಿ ಹೇಳ್ತೀನಿ, ದುಡಿಮೆ ಮಾಡಿದ್ದೇನೆ, ಸ್ವಂತ ಬೆವರು ಸುರಿಸಿ ದುಡಿಮೆ ಮಾಡಬೇಕು. ನಿಮ್ ತರ ನಾನು ಹೇಳ್ತೀನಿ, ಕನಕಪುರದ ಜನತೆಯನ್ನ ಎಷ್ಟು ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ರಿ, ಎಷ್ಟು ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ದೀರಿ. ಕನಕಪುರದಲ್ಲಿ ಯಾವ್ಯಾವ ಹಳ್ಳಿಗಳ ಪರಿಸ್ಥಿತಿಗಳನ್ನು ಏನು ಮಾಡಿದ್ರಿ, ಹಳ್ಳಿಯ ಹೆಣ್ಣು ಮಕ್ಕಳು ಯಾವ ರೀತಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಇದೆಲ್ಲವನ್ನ ಗಮನಿಸಿದ್ದೇನೆ. 1985 ಹೇಳಿದ್ರಿ, ನನಗೆ ಯಾವ ಒಂದು ಚಿತ್ರದ ಹಂಚಿಕೆದಾರ ಇದ್ದೆ, ಇದೇ ಕೇತಗನಹಳ್ಳಿನಲ್ಲಿ 45 ಎಕರೆ ಭೂಮಿ ನಾನು ಖರೀದಿ ಮಾಡಿದ್ದೇನೆ. ಕುಮಾರಸ್ವಾಮಿ ರೈತನ ಮಗ ಅಲ್ಲ ಅಂತ ಹೇಳ್ತಾರೆ. ನೆನ್ನೆ ದಿನ ಇಲ್ಲಿ ಭಾಷಣದಲ್ಲಿ ಪ್ಯಾಂಟ್ ತೆಗೆದು ಪಂಚ ಹಾಕಿದ ತಕ್ಷಣ ರೈತನ ಮಗ ಆಗಲ್ಲ ಅಂದ್ರು. ಬಹುಶಃ ನನ್ನನ್ನ ಬೆಳೆಸಿರ್ತಕ್ಕಂಥ ಹಲವಾರು ಹಳ್ಳಿಯ ನನ್ನ ತಂದೆ ತಾಯಂದ್ರು ನಮ್ಮ ಕೇತನಹಳ್ಳಿಗೆ ಈಗ ಬಂದಿದ್ದೀರಿ. ತೆಂಗಿನ ಗಿಡದಲ್ಲಿ ಸುಮಾರು 20 ಟನ್ನು ಕೊಬ್ಬರಿಯನ್ನು ಬೆಳೆದಿದ್ದೇನೆ ಒಂದು ವರ್ಷದಲ್ಲಿ. ಕಳೆದ ವರ್ಷ ಬಾಳೆ ಹಾಕಿದ್ದನ್ನ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. 55 ಲಕ್ಷ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ದೇನೆ ರೈತನ ಮಗನಾಗಿ. ನಿಮ್ಮಿಂದ ಕಲಿಬೇಕಾಗಿಲ್ಲ. ಇವತ್ತು ಇಲ್ಲಿ ನಾನು ಬಂದಿರತಕ್ಕಂಥದ್ದು, ನಿಮ್ಮನ್ನ ಇಲ್ಲಿಯವರೆಗೆ ಈ ಬಿಸಿಲಿನಲ್ಲಿ ಇವತ್ತು ಕರೆಸಿರ್ತಕ್ಕಂಥದ್ದು ನನ್ನ ಆಸ್ತಿಯ ಬಗ್ಗೆ ಚರ್ಚೆ ಮಾಡಕ್ಕಲ್ಲ. ತಯಾರಾಗಿದ್ದೆ ನಾನು. ನನ್ನ ಆಸ್ತಿ ಯಾವುದು? ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥದ್ದು ನನ್ನ ಆಸ್ತಿ. ಈ ರಾಜ್ಯದ 6.5 ಕೋಟಿ ಜನತೆ ನನ್ನ ಆಸ್ತಿ. ಇದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸದಾಶಿವನಗರದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಪಕ್ಕದಲ್ಲಿ ಮಂತ್ರಿಗಳಾದ ಮೇಲೆ 5 ಜನ ವಿಧವಾ ತಾಯಂದರು, ಅವ್ರ ತಂದೆ ಸರ್ಕಾರಿ ನೌಕರರಾಗಿದ್ರು. ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು. ಅಲ್ಲಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು. ಅಲ್ಲಮ ವೀರಭದ್ರಪ್ಪ ಅವರು 2010ರಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟನ್ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲಮ ವೀರಭದ್ರಪ್ಪನವರು. ಹೆಸರನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರೆಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ, ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ. ಆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ. ಗನ್ನಿಟ್ಟುಕೊಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಟ್ಟಣ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣ್ಣತಮ್ಮಂದ್ರು ಈಗೇನೋ ಉದ್ಧಾರ ಮಾಡ್ತಾರಂತೆ. ನನಗೆ ಇಲ್ಲೇನೋ ಹೇಳ್ತಾ ಇದ್ರು, ನನಗೆ ಬೈರಾಪಟ್ಟಣದವರು, ಮಳೂರಿನವರು ಬೈರಾಪಟ್ಟಣದವ್ರು ಹೇಳ್ತಾ ಇದ್ರು, ಈಗ ಅದು ಎಂತದೋ ನೀವು 60-70 ವರ್ಷದಿಂದ ಮನೆ ಕಟ್ಟಿ ಬದುಕ್ತಾ ಇದ್ರಲ್ಲ, ನಿಮ್ಮ ಪೂರ್ವಿಕರು ಕಟ್ಟಿರೋ ಮನೆ, ಈಗ ಅವಕ್ಕೆಲ್ಲ ಹಕ್ಕುಪತ್ರ ಕೊಡಕ್ಕೆ ಈಗೆಲ್ಲ ಸರ್ವೆ ಮಾಡ್ತಾವ್ರಂತೀಗ. ಈಗ ಹಳ್ಳಿ ಮೇಲೆ ಬರ್ತಾವ್ರಂತೆ ಸರ್ವೆ ಮಾಡಕ್ಕೆ, ಹಕ್ಕುಪತ್ರ ಕೊಟ್ಟಿಲ್ವಂತೆ. ಅದಕ್ಕೆ ಈಗ ನೀವೇನು ನಿಮ್ಮ ತಂದೆ ತಾಯಂದ್ರು ಆ ಜಮೀನುಗಳನ್ನ ಖರೀದಿ ಮಾಡಿ ಮನೆ ಕಟ್ಕೊಂಡವ್ರೆ. ಈಗ ಯಾವ ಹಕ್ಕುಪತ್ರ ಕೊಡಕ್ ಬಂದಿದೆಯಪ್ಪ? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ಇದು ಯಾಕೆ ನೀವು ಹೇಳ್ತಾ ಇದ್ದೇನೆ ಅಂದ್ರೆ, ಇವರು ಕೊಟ್ಟಿರೋ ಕೊಡುಗೆ ಏನು ಈ ಒಂದು ಜಿಲ್ಲೆಯಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ದೇವೇಗೌಡರ ಕಾಲದಲ್ಲಿ ಇಗ್ಲೂರು ಜಲಾಶಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ರು. ಇಗ್ಲೂರು ಜಲಾಶಯವನ್ನ ಕಟ್ಟಲೇಬೇಕು ಅಂತ ದೇವೇಗೌಡರು ಆರೋಬೆಲೆ ಮತ್ತು ಇಗ್ಲೂರು ಜಲಾಶಯ ಕಟ್ತಕ್ಕಂಥ ತೀರ್ಮಾನ ನೀರಾವರಿ ಸಚಿವರಾಗೇನು ಮಾಡಿದ್ರು. ಅದರ ಪ್ರತಿಫಲ ಇವತ್ತು ಇಗ್ಲೂರಿನಲ್ಲಿ ನೀರು ನೋಡ್ತಾ ಇದ್ದೇವೆ.